ಭಾರಿ ಕ್ಲಿಯರ್ ಐತೆ ನಿಮ್ಗೆ ಕ್ಯಾಮ್ರಾ. ದಾನ ಕೊಟ್ಟಿದ್ದಾರೆ. ಜೋರಾಗಿ ಚಪ್ಪಾಳೆ ತಟ್ಟಿ ಅಭಿನಂದನೆ ಸಲ್ಲಿಸಬೇಕು. ಆ ಮನೆಯವರು ಕೂಡ ಈ ವೇದಿಕೆ ಮೇಲೆ ಬರಬೇಕು. ಅದೇ ರೀತಿ 51,000 ರೂಪಾಯಿಗಳ ಆಹಾರದಾನಕ್ಕಾಗಿ ಕೊಟ್ಟಿದ್ದಾರೆ. ಜೋರಾಗಿ ಚಪ್ಪಾಳೆ ತಟ್ಟಿ ಅಭಿನಂದನೆ ಸಲ್ಲಿಸಬೇಕು. ಆ ಮಹನೀಯರು ಈ ಕಡೆ ವಿಗುಣಿಸಿ ಇವರು ಕೂಡ ವೇದಿಕೆ ಮೇಲೆ ಬರಬೇಕು. ಅದೇ ರೀತಿ ಮಹಾದೇವ್ ಬಾವಿ ಶಿರ್ಗೂರ್ ಇವರು ಕೂಡ 2 ಕ್ವಿಂಟಲ್ ಸಕ್ಕರೆ. ಆ ಮನೆಯವರು ಕೂಡ ವೇದಿಕೆ ಮೇಲೆ ಬರಬೇಕು. ಅವನ್ನ ಕೂಡ 2 ಕ್ವಿಂಟಲ್ ಸಕ್ಕರೆಗಳನ್ನ ಕೊಟ್ಟಿದ್ದಾರೆ. ಜೋರಾಗಿ ಚಪ್ಪಾಳೆ ತಟ್ಟಿ ಆ ಮಹನೀಯರಿಗೆ ಒಮ್ಮೆ ಅಭಿನಂದನೆ ಸಲ್ಲಿಸಬೇಕು. ಅದೇ ರೀತಿ ಅಶೋಕ್ ರಿಂದಾಳೆ ಶಿರ್ಗೂರ್ ಇವರು ಕೂಡ 1 ಕ್ವಿಂಟಲ್. ಕಾಶಿಯಲ್ಲಿ ಹೋದಾಗ ಅವರಿಗೆ ಭಸ್ಮಾಕರ ವ್ಯಾಧಿ ಬಂದಾಗ ಅವ್ರಿಗೇನು ಕಂಟಕ ಬಂತು, ಆಗ ಅವರ ಭಕ್ತಿಯನ್ನ ಮಾಡ್ಲಿಕ್ಕೆ ಯಾರು ಬರ್ತಾರೆ? ಜ್ವಾಲಾಮಾಲಿ ತಾಯಿ ಬಂದು ಅವರು ಉಪಸರ್ಗವನ್ನು ದೂರ ಮಾಡ್ತಾರೆ. ಚಂದ್ರಪ್ರಭ ಸ್ವಾಮಿಯನ್ನ ಪ್ರಕಟ ಮಾಡಿ ತೋರಿಸಿ ಅತಿಶಯವನ್ನ ತೋರಿಸ್ತಾರೆ. ಅಂತ ಲಘು ಸಮಂತ ಭಕ್ತರಿಂದ ಸ್ಥಾಪಿತವಾದಂಥ ಕ್ಷೇತ್ರ ಯಾವುದು? ಸಿಂಹನಗದ್ದೆ ಜ್ವಾಲಾಮಾಲಿನಿ ದೇವಿ ಅತಿಶಯ ಕ್ಷೇತ್ರ. ನಾವು ಯಾವತ್ತೂ ನಮ್ಮ ಕ್ಷೇತ್ರದಲ್ಲಿ ಕೂತ್ಕೊಂಡು ನಾವು ಬಂದಂತ ಭಕ್ತರಿಗೆ ಹೇಳ್ತೇವೆ ಯಾವ್ದ್ಯಾವ್ದು ಅಂತಂದ್ರೆ, ನಾವಿಲ್ಲಿ ಹೆಸರನ್ನ ಹೇಳುವುದಕ್ಕಿಂತ ಕೃಷ್ಣಾ ನದಿ, ಭೀಮಾ ನದಿ, ಪಂಚಗಂಗಾ, ವೇದಗಂಗಾ, ದೂದ್ಗಂಗಾ, ಘಟಪ್ರಭಾ ಈ ನದಿ ದಂಡಿ ಮೇಲಿರುವ ಎಲ್ಲಾ ಜೈನರು ಜ್ವಾಲಾಮಾಲಿನಿ ಪರಮ ಭಕ್ತರು. ಅದು ನಿನ್ನೆಯಿಂದಲ್ಲ, ಶತಮಾನಗಳಿಂದ ನೀವು ನಿಮ್ಮ ಅಜ್ಜನ ಕಾಲದಿಂದ ಅವ್ರ ಅಜ್ಜನ ಕಾಲದಿಂದ ಆ 2 ಕ್ಷೇತ್ರಗಳಿಗೆ ನಿಮ್ಮ ಭಕ್ತಿ ಸಮರ್ಪಣೆ ಮಾಡ್ತಾ ಬಂದಿದ್ದೀರಿ. ಇವತ್ತು ಮೋಟಾರ್ ಸೈಕಲ್ ವ್ಯವಸ್ಥೆಗಳೆಲ್ಲ ಇದಾವೆ, ವಾಹನಗಳಿದೆ, ಎಲ್ಲ ಇದೆ. ಅವ ಕಾಲ್ನಡಿಗೆಯಲ್ಲಿ ಬರ್ತಿದ್ರಂತ. ನಮ್ಮಷ್ಟು ಒಂದಷ್ಟು ಪತ್ರಗಳು, ದಾಖಲೆಗಳನ್ನ ತೆಗೆದು ನೋಡುವಾಗ ನಿಮ್ಮ ಭಕ್ತಿಯನ್ನ ಯಾವ ರೀತಿ ಕೊಂಡಾಡಬೇಕು ಅಂತ ನಮ್ಗೆ ಅರ್ಥ ಆಗೋದಿಲ್ಲ. ಮಹಾರಾಜರು ಹೇಳಿದ್ರು, ನಿಮ್ ಭಾಗದಿಂದ ಯಾರೇ ಹೋಗಿ ಜ್ವಾಲಾಮಾಲಿನಿ ಸ್ವಾಮೀಜಿಯವ್ರನ್ನ ಕರೆದ್ರೆ ಬರ್ತಾರೆ ಅಂತಂದ್ರೆ ಕಾರಣ ಏನಪ್ಪಾ ಅಂತಂದ್ರೆ ನಿಮ್ಮ ಭಕ್ತಿ ಆ ಜ್ವಾಲಾಮಾಲಿನಿಗೆ ಅಷ್ಟಿದೆ, ನೀವಲ್ಲಿ ಅಷ್ಟು ಒಟ್ಟಿ ಇಟ್ಟಿದ್ದೀರಿ. ಕ್ಷೇತ್ರ ಇವತ್ತು ಹೊಂಬುಜ ಮತ್ತು ಜ್ವಾಲಾಮಾಲಿನಿ ಕ್ಷೇತ್ರ ಏನಾದ್ರೂ ಇವತ್ತು ಬದುಕಿದಾವೆ ಅಂತಂದ್ರೆ ಈ ನಿಮ್ಮ ಭಕ್ತಿಯಿಂದಲೇ ಸಾಧ್ಯ ಆಗಿದೆ. ಸಿರುಗೂರಿಗೆ ಬಂದವರು ಪಂಚಕಲ್ಯಾಣ ನಡೆಸಿಕೊಡಕತ್ತಾರೆ ಅಂತಂದ್ರೆ ಅದರ ಅರ್ಥ ನಮ್ಮ ಪುಣ್ಯ ಜಾಗೃತಿ ಆಗಿದೆ, ಹಾಗಾಗಿ ಗುರುಗಳ ಆಗಮನ ಆಗಿದೆ. ಇಲ್ಲ ಅಂದ್ರೆ ಹಾಡು ನೀವೇ ಹೇಳ್ತಿರಲ್ಲ, ಅವರ ನಿವಾಸವು ಮುಂದಿನ ನೀವು ಹೇಳ್ರಿ, ವನ ಉಪವನದಲ್ಲಿ. ಹೌದಲ್ಲ, ಎಲ್ಲರೂ ಹೋಗ್ತಾರೆ. ಗಿರಿ ಶಿಖರದಲ್ಲಾದ್ರೂ ಇರ್ತಾರೆ, ನದಿ ದಂಡಿ ಮ್ಯಾಗಿರ್ತಾರೆ,
ಪರ್ವತ, ಬೆಟ್ಟ, ಗುಡ್ಡ ಎಲ್ಲಾದ್ರೂ ಕೂತ್ಕೊಂಡು ಕರ್ಮಕ್ಷಯ ಮಾಡ್ತಾರೆ. ಅವರ ಬರುವಿಕೆಯನ್ನ ಲಾಭ ತಗೊಳ್ಳೋದ್ರಿಂದ ಯಾರಿಗೂ ಲಾಭ ಇದೆ? ಬಂದಂತ ಭಕ್ತಾದಿಗಳಿಗೆ ಲಾಭ ಇದೆ, ಶಿರಗೂರಿನ ಭಕ್ತರಿಗೆ ಲಾಭ ಇದೆ. ಇವತ್ತು ನೋಡಿ, ದೇವಾದಿದೇವ 1008 ಆದಿನಾಥ ಸ್ವಾಮಿಯವರ ಮಾನಸ್ತಂಭದ ನೂತನ ಮಾನಸ್ತಂಭ ನಿರ್ಮಾಣ ಆಗಿ ಅಲ್ಲಿ ಚತುರ್ಮುಖ ಬಿಂಬವನ್ನು ಸ್ಥಾಪನೆ ಮಾಡಲಾಯಿತು. ಹಿರಿಕರು ಹೇಳೋದು ನೀವು ಕೇಳಿರ್ತೀರಿ, ಶಿಖರದ ಮೇಲೆ ವಿಮಾನಗಳು ಹಾರಾಡುವುದಿಲ್ಲ ಅಂತ ಒಂದು ಮಾತು ಕೇಳಿರ್ತೀರಿ. ವಿಮಾನ ಅಂತ ಕೇಳಿದ್ರೆ ಈ ಕಬ್ಬಿಣದ ಹಕ್ಕಿ ಇದೆಯಲ್ಲ, ಆ ವಿಮಾನ ಅಲ್ಲ ನಾವು ಹೇಳ್ತಾ ಇರೋದು. ದೇವ ವಿಮಾನಗಳು ಹಾರಾಡೋದಿಲ್ಲ. ಈ ಭಾಗದಲ್ಲಿ ಆ ಗೋಪುರದ ಮೇಲೆ ಯಾವುದಾದ್ರೂ ಒಂದು ದೇವ ಹಾರಿ ಹೋಗಿದ್ದಾನೆ ಅಂತಂದ್ರೆ ಅಲ್ಲಿ ನಿಲ್ತಾನೆ. ಬಹುಶಃ ಈ ಪೆಂಡಾಲ್ನಲ್ಲೂ ಕೂತಿರ್ಬೋದು. ಯಾಕಂದ್ರೆ ಈಗ ಅದೇ ವಿಮಾನ ಅಡ್ಡ ಹೋಗ್ಬೇಕಾದ್ರೆ ಈ ಪೆಂಡಾಲಿನ ಮೇಲೆ ಅವರು ಹಾದು ಹೋಗುವುದಿಲ್ಲ, ಅವರಲ್ಲೇ ನಿಂತು ಬಿಡ್ತಾರೆ. ಅಲ್ಲಿ ಏನು ನಡೀತಾ ಇದೆಯಲ್ಲ ಅಲ್ಲಿಗೆ ಬಂದು ದರ್ಶನ ಮಾಡ್ಕೊಂಡು ಹೋಗ್ತಾರೆ. ಅದಕ್ಕೇನೆ ಪೂರ್ವಾಚಾರ್ಯರು ನಿಮಗೆ ಬಸದಿ ಒಳಗೆ ಹೋಗಬೇಕಾದ್ರೆ ಏನು ಹೇಳ್ಕೊಂಡು ಹೋಗಕ್ಕೆ ಹೇಳಿದ್ದಾರೆ? ನಿಸ್ಸಹಿ ನಿಸ್ಸಹಿ. ಯಾಕೆ ಹೇಳ್ತೀರಿ? ಅಲ್ಲಿ ದೇವಾನು ದೇವತೆಗಳೇನಾದರೂ ಕೂತಿದ್ದರೆ ನನಗೂ ಅನುವು ಮಾಡಿಕೊಡಿ, ನನಗೂ ದಾರಿ ಮಾಡಿಕೊಡಿ, ನಾನು ದರ್ಶನ ಮಾಡ್ತೀನಿ ಅನ್ನೋ ಪದ ಅದು. ಹಾಗಂದ್ರೆ ಆ ದೇವತೆಗಳು ಹೇಗೆ ಬರ್ತಾರೆ? ಆ ಶಿಖರ ನೋಡಿ ಬರ್ತಾರೆ. ಅದೇ ಅವ್ರಿಗೆ ಪಾಯಿಂಟ್. ಓ, ಇಲ್ಲಿ ಶಿಖರ ಇದೆ, ಆ ಶಿಖರ ಇದ್ರೆ ಅಲ್ಲಿ ಏನಿದೆ? ಭಗವಂತನ ಸ್ಥಾನ ಇದೆ ಅಂತೇಳಿ ಅವ್ರು ಇಳಿದು ಬರ್ತಾರೆ ಆ ಶಿಖರದ ನೇರಕ್ಕೆ. ಇಲ್ಲ ಅಂದ್ರೆ ಆ ವಿಮಾನ ಹಂಗೆ ಹಾರ್ಕೊಂಡು ಹೋಗ್ತದೆ. ಮಾನಸ್ತಂಭ ಯಾಕಿದೆ ಅಂತ ಕೇಳಿದ್ರೆ ನೋಡಿ ಹೇಳ್ತೀವಿ, ಚತುರ್ದಿಕ್ಷು 4 ದಿಕ್ಕಿನಲ್ಲಿ ಇರ್ತಕ್ಕಂತಹ ಭಕ್ತ ಮಹಾಶಯರು ಕೆಲವೊಬ್ಬರಿಗೆ ಬಸದಿ ಒಳಗೆ ಬರಕ್ಕಾಗುವುದಿಲ್ಲ. ಅಂಥವರಿಗಾಗಿ ಮಾನಸ್ತಂಭ ದರ್ಶನ ಇದೆಯಲ್ಲ, ಗೋಪುರ ದರ್ಶನ ಕೋಟಿ ಪಾಪನಾಶನ ಅಂತ ಹೇಳ್ತಾರೆ. ಒಂದು ಬಾರಿ ನೀವು ಗೋಪುರ ದರ್ಶನ ಮಾಡಿದ್ರೆ 1 ಕೋಟಿ ಪಾಪನಾಶ ಆಗ್ತದೆ. ಮತ್ತೆ ಮಂದಿರದ ದರ್ಶನ ಮಾಡಿದ್ರೆ ಏನಾಗ್ತದೆ? ದೃಷ್ಟಂ ಜಿನೇಂದ್ರ ಭವನಂ ಭವತಾಪಹಾರಿ. ಈ ಶ್ಲೋಕ ಹೇಳ್ತಿರಲ್ಲ, ಗೊತ್ತಿದೆಯಲ್ಲ ನಿಮಗೆ? ಅದರ ಅರ್ಥ ಏನು? ದೃಷ್ಟಂ ನೋಡಿದ್ರೆ, ಯಾವುದನ್ನು ನೋಡಿದ್ರೆ? ಜಿನೇಂದ್ರ ಭವನಂ, ಜಿನೇಂದ್ರ ಭಗವಂತನ ಭವನವನ್ನ ನೋಡಿದ್ರೆ ಸಾಕು, ಭವಗಳ ತಾಪಹರಣ ಆಗಿ ಹೋಗ್ತದೆ. ಸರಿ, ಗೋಪುರ ನೋಡಿದ್ರೆ ಕೋಟಿ ಪಾಪ ನಾಶ ಆಯ್ತು, ಜಿನೇಂದ್ರ ಭವನ ನೋಡಿದ್ರೆ ಭವತಾಪ ನಾಶ ಆಯ್ತು. ಇನ್ನು ಜಿನೇಂದ್ರ ಭಗವಂತನನ್ನ ನೋಡಿದ್ರೆ ಅದ್ಯಾಭವತ್ ಸಫಲತಾನಯನ ದ್ವಯಸ್ಯ ದೇವತ್ವದೀಯ ಚರಣಾಂಬುಜ ವೀಕ್ಷಣೇನ. ಈ ಶ್ಲೋಕ ಕೇಳಿದ್ದೀರಾ ನೀವು? ಒಂದು ವೇಳೆ ಯಾರು ಕೇಳಲಿಲ್ಲ ಅಂತಂದ್ರೆ ಎಲ್ಲಾ ತಾಯಿಂದರು ಮತ್ತು ತಂದೆಯವರು ನೀವೆಲ್ಲರೂ ಗಮನ ಇಟ್ಟು ಕೇಳ್ಕೊಳ್ಳಿ. ಇವತ್ತು ಸಂಗೀತಗಾರರಾಗಿ ಜಯಶ್ರೀ ಧರ್ಡೇಂದ್ರ ಜೈನ್ ಹೊರನಾಡು ಅವರು ಬಂದಿದ್ದಾರೆ. ಆ ಸ್ತೋತ್ರಗಳನ್ನ ಕೇಳಿಸ್ಬೇಕು. ಇವತ್ತು ನೀವು ಆ ಮಗನಿಗೆ ಸ್ತೋತ್ರವನ್ನ ಕೇಳಿಸಿದ್ರೆ ಅಪೂಟ ಕಟ್ಟಾದಾಗ ಅವನು ನಿಮ್ಗೆ ಆ ಸ್ತೋತ್ರ ಕೇಳಿಸ್ತಾನೆ. ಅವಾಗ ನಿಮ್ಮ ಶರೀರ ಜರ್ಜರಿತದಿಂದ ಹೇಳ್ತದೆ, ನಾನು ಹಾಕಿ ಕೊಟ್ಟ ಬೀಜ ಏನಿದೆಯಲ್ಲ, ಮಂತ್ರದ ಬೀಜ, ಅದಿವತ್ತು ಫಲ ಕೊಡ್ತಾ ಇದೆ ಅನ್ನಿಸ್ತದೆ. ಯಾವಾಗ ನಿಮ್ಮ ಶರೀರ ಸಾಥ್ ಕೊಡದೇ ಇದ್ದಾಗ, ನಿಮಗೆ ಮಂತ್ರ ಹೇಳಕ್ ಬರದೇ ಇದ್ದಾಗ. ಆಚಾರ್ಯ ಶಾಂತಸಾಗರ್ ಮಹಾರಾಜರು ಅಂತಿಮ ಸಮಯದಲ್ಲಿ ಏನ್ ಹೇಳ್ತಾರೆ? ಸಂಯಮಾತ ವಿವುನಕ. ನೋಡಿ, ಅವರ ಅಂತಿಮ ಸಮಯದಲ್ಲಿ ಅವ್ರ ಮಂತ್ರ ಹೇಳಕ್ ಬರೋದಿಲ್ಲ, ಶರೀರ ಅಷ್ಟು ಜರ್ಜರಿತ ಆಗಿ ಹೋಗಿರ್ತದೆ. ಪಕ್ಕದಲ್ಲಿ ಕುತ್ಕೊಂಡ್ರೆ ಭಕ್ತ ಮಹಾಶಯ ನೀವೆಲ್ಲರೂ ಹೋಗಿ ನಮಕಾರ ಮಂತ್ರ ಹೇಳ್ತಿರ್ಬೇಕಾದ್ರೆ ಅವ್ರ ಮನಸ್ಸು ಸೇರ್ತಿರ್ತದೆ. ಅವ್ರಿಗೆ ಬರದೇ ಇರೋ ಮಂತ್ರನ, ಅವ್ರಿಗೆ ಬರದೇ ಇರೋ ಸ್ತೋತ್ರನ, ಅವ್ರು ನೋಡದೇ ಇರೋ ಕ್ಷೇತ್ರನ. ನಿಮ್ಮ ಮಕ್ಕಳಿಗೆ ಇವತ್ತು ಒಳ್ಳೆ ಸಂಸ್ಕಾರವನ್ನ ಕೊಡಬೇಕು ಅಂತಂದ್ರೆ ಅದು ಯಾವುದರಿಂದ ಸಾಧ್ಯ ಇದೆ? ಸ್ತುತಿ, ಸ್ತೋತ್ರ, ಭಕ್ತಿ ಮಾರ್ಗದಿಂದ ಸಾಧ್ಯ ಇದೆ. ಆ ಭಕ್ತಿ ಮಾರ್ಗದಲ್ಲಿ ಮಕ್ಕಳನ್ನು ನೀವು ಬೆಳೆಸಬೇಕು. ಅದೇ ರೀತಿಯಾಗಿ ಇವತ್ತು ನಿಮ್ಮ ಅತಿಶಯ ಪುಣ್ಯ ಉದಯ ಆಗಲಿಕ್ಕೆ ಕಾರಣ ನಮ್ಮ ಶಿರೂರು ಗ್ರಾಮಕ್ಕೆ ಪರಮ ಪೂಜ್ಯ 108 ಡಾಕ್ಟರ್ ಬಾಲಾಚಾರ್ಯ ಜಿನಧರ್ಮ ವಿಭೂಷಣ ಸಿದ್ಧಸೇನ ಮುನಿ ಮಹಾರಾಜರದ್ದು ಅವರ ಪುಣ್ಯದ ಉದಯದಿಂದ ಇಲ್ಲಿ ವೈಭವವಾಗಿ ಪಂಚಕಲ್ಯಾಣ ನಡೀತಾ ಇದೆ.